ಭೂಮಿಕಾ, ನೀನೇನಾದರೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಯಾ? ಕೇಸ್ ಎಲ್ಲಿ ತನಕ ಬಂತು ಅಂತ ಏನಾದರೂ ಕೇಳಿದ್ಯಾ? ಇಲ್ಲ ಅತ್ತೆ, ನಾನು ಕಾಲ್ ಮಾಡಿಲ್ಲ, ಅವರು ನನಗೆ ಕಾಲ್ ಮಾಡಿಲ್ಲ. ಏನಮ್ಮ, ಈಗ ಸುಮ್ಮನೆ ಕೂತ್ರೆ ಹೇಗೆ? ನಾವೇ ಫಾಲೋ ಅಪ್ ಮಾಡಬೇಕಲ್ವಾ? ಸ್ಟೇಷನ್ಗೆ ಹೋಗಿ ವಿಚಾರಿಸೋಣ. ಜೈ ಏನಾದರೂ ಬಾಯ್ ಬಿಟ್ನಾ, ಸತ್ಯ ಏನಾದರೂ ಗೊತ್ತಾಯ್ತಾ ಅಂತ. ನೀನು ಬರ್ತೀಯಾ? ಅತ್ತೆ, ಸ್ಟೇಷನ್ ಹೋಗೋ ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ಯಾಕಮ್ಮ ಭೂಮಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅತ್ತೆ, ಪೊಲೀಸ್ ಅವರು ಅವ್ರ ಕೆಲಸ ಮಾಡ್ತಿದ್ದಾರೆ. ಪ್ರತಿದಿನ ನಾವು ಹೋಗಿ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ತಡ ಆಗ್ಬೋದು, ಬಟ್ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಅಲ್ಲ ಭೂಮಿಕಾ, ಜಯದೇವ್ ಏನ್ ಚಿಕ್ಕ ಕೆಲಸನ ಮಾಡಿದ್ದು? ಈ ಮನೇನೆ ಬ್ಲಾಸ್ಟ್ ಮಾಡಕ್ ನೋಡ್ದ. ಇಷ್ಟೆಲ್ಲ ಆದ್ರೂ ನೀನಿಷ್ಟು ಕೂಲಾಗಿದೆಯಲ್ಲ, ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಇಲ್ಲ ಅತ್ತೆ, ನಾನು ಕೂಲಾಗಿಲ್ಲ. ನನಗೂ ಸಾಕಷ್ಟು ಕೋಪ ಇದೆ, ನೋವು ಇದೆ, ಒಳಗೊಳಗೆ ಕುದೀತಾ ಇದ್ದೀನಿ. ಆದರೆ ಆಚೆ ತೋರಿಸ್ಕೊತಿಲ್ಲ ನಾನು. ಈಗ ಸದ್ಯಕ್ಕೆ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾವ ಡಿಸಿಷನ್ ತಗೋಬಾರ್ದಲ್ವಾ? ಜಯದೇವ್ ಅವ್ರಿಗೆ ಶಿಕ್ಷೆ ಆಗಬೇಕು, ಆದರೆ ಅದು ನಮ್ಮ ಕೋಪದಿಂದ ಅಲ್ಲ, ಅವ್ರು ಮಾಡಿರೋ ತಪ್ಪಿಂದ, ಸಾಕ್ಷಿಗಳಿಂದ. ಒಂದು ವೇಳೆ ನಾನು ಈ ವಿಷಯದಲ್ಲಿ ಮುಂದೆ ನಿಂತಿದ್ದೀನಿ ಅಂತ ಗೌತಮ್ ಅವ್ರು ಗೊತ್ತಾದರೆ ಅವ್ರು ನನ್ನನ್ನು ಕಾಪಾಡೋಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆಗ ಈ ಕೇಸೇ ಒಂದು ದಾರಿ ತಗೊಳುತ್ತೆ, ಅವ್ರ ಕೋಪ ಇನ್ನೊಂದು ದಾರಿ ತಗೊಳುತ್ತೆ. ಕೊನೆಗೆ ಪರಿಸ್ಥಿತಿ ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗೋದು ನನಗಿಷ್ಟ ಇಲ್ಲ. ಹೌದು ಕಣಮ್ಮ ಭೂಮಿಕಾ, ನಾನು ಅದನ್ನು ಹೇಳ್ತಾ ಇರೋದು. ನಮ್ಮ ಗೌತಮ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಆ ಕೆಲಸ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನು ಆ ಕೆಲಸ ಮಾಡಲೇಬೇಕು. ಅದಕ್ಕೆ ಅಂಕಲ್ ನಾನು ಇನ್ವಾಲ್ವ್ ಆಗ್ತಿಲ್ಲ. ಬಟ್ ನಾನು ಜಯದೇವ್ ಅವ್ರನ್ನ ಶ್ರಮಿಸಿಲ್ಲ. ಪ್ಲೀಸ್ ದಯವಿಟ್ಟು ಇದರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಿಬಿಡಿ. ಸಾರಿ. ನೋಡಿದೆ ಸಿಸ್ಟರ್, ಭೂಮಿಕಂಗೆ ಜಯದೇವ್ ಅಂದರೆ ಮೊದಲಿಂದೂ ಆಗಲ್ಲ. ಅದಕ್ಕೆ ಅವಳು ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದು. ಯಾಕೆ ಹೇಳು? ಈ ಯುದ್ಧ ಗೌತಮ್ ತನಕ ಬರಬಾರ್ದು ಅಂತ. ವಿವೇಕ ಅಂದರೆ ಇದೇನಮ್ಮ? ಇಲ್ಲ ಅಣ್ಣ, ನಾನು ಅವಳನ್ನ ಸ್ಟೇಷನ್ಗೆ ಕರೆದಿದ್ದು ಬೇರೆ ವಿಷಯಕ್ಕೆ. ಯಾವ ಕಾರಣಕ್ಕೆ ಸಿಸ್ಟರ್? ನಾವು ಅವನನ್ನ ನೋಡಬೇಕು. ಸಿಸ್ಟರ್, ಇದೇನಿದು ಹೊಸ ನಾಟಕ? ಅವನು ನೋಡೋದಕ್ಕ ಅಥವಾ ಒಂಥರ ಮಾತಾಡೋದಕ್ಕ? ಇಷ್ಟು ದಿನ ಅವನು ಎಲ್ಲರ ಕಣ್ಣಲ್ಲೂ ಭಯ ನೋಡಿದ್ದಾನೆ. ಮಹಿನನ್ನ ಅರ್ಥ ಮಾಡ್ಕೋತಾಳಮ್ಮ, ಹಾಗೆಲ್ಲ ಏನೂ ಆಗಲ್ಲ. ಕರೆಕ್ಟು, ಮಹಿನಿನ ಅರ್ಥ ಮಾಡ್ಕೋತಾಳೆ. ಆದರೆ ನಾಳೆ ಸನ್ನಿವೇಶ ಬದಲಾಗತ್ತೆ. ಅವಾಗ ಹೆಂಗೆ ಅರ್ಥ ಮಾಡಿಸ್ತೀಯ? ನೋಡೋ ಜೀವ, ನಾಳೆ ನಿನ್ಗೂ ಮಕ್ಕಳಾಗತ್ತೆ, ನಿನ್ನ ಫ್ಯಾಮಿಲಿನೂ ದೊಡ್ಡದಾಗತ್ತೆ. ಆಗ ಜಯದೇವು, ಪಾರ್ಥ ಎಲ್ಲ ಅವ್ರಿಗೆ ಸಂಬಂಧಗಳೇ. ನೋಡು, ನೀನು ಈಗ ತಗೊಳ್ಳೋ ಒಂದು ನಿರ್ಧಾರ ನಾಳೆ ನಿನ್ನ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇರೋದು, ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಜಯದೇವ್ ಹತ್ರ ಮಾತಾಡಿದ್ದು, ಇದು ಯಾವ ವಿಷಯನೂ ಮಹಿಮಾ ಹತ್ರ ಹೇಳಕ್ ಹೋಗ್ಬೇಡ. ಅವಳು ಕೇಳಿದ್ರು ಬೇರೆ ಏನಾದ್ರೂ ಹೇಳಿ ತೇಲಿಸ್ಬಿಡು. ಈ ವಿಷಯ ಇಲ್ಲಿಗೆ ಮುಗಿಸ್ಬಿಡು. ಅಮ್ಮ, ನೀವೇನು ಹೇಳ್ತಿದ್ರೋ ನನ್ಗೆ ಲಾಜಿಕ್ಕೇ ಅರ್ಥ ಆಗ್ತಿಲ್ಲ. ಅಲ್ಲ, ತಪ್ಪು ಮಾಡೋವನ್ನ ತಡಿಬೇಕು, ಆದರೆ ತಪ್ಪು ಮಾಡೋದನ್ನ ಪ್ರಶ್ನೆ ಮಾಡೋದನ್ನ ತಡಿತಿದ್ದೀರಲ್ಲ ನೀವು. ನಂಗೊಂದು ಅರ್ಥನೇ ಆಗ್ತಿಲ್ಲ. ಕಂದ, ನಾನು ನಿನ್ನನ್ನ ತಡಿತಿಲ್ಲ. ನಿನ್ನ ಮುಂದಿನ ಜೀವನನ ಸೆಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಸಂಬಂಧಗಳು ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟು ಸುಮ್ಮನೆ ಮೊಂಡಾಟ ಮಾಡಬೇಡ ನೀನು. ಎಲ್ಲರೂ ಹಣೆ ಬರೋಣ ದೇವರು ಸ್ಟ್ರೈಟಾಗಿ ಬರೀತಾನೆ. ನಂದು ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಥರ ವಕ್ರವಾಗಿ ಬರೆದು ಬಿಟ್ಟಿದ್ದಾನೆ. ನನ್ನ ಕಾರಣ ಏನಾಗಲ್ಲ ಬಿಡ. ಅದೆಲ್ಲ ಮಾಡ್ಬಿಟ್ಟು ಏನಾಗಲ್ಲ. ಆನಂದ, ನೀನು ಬರೆಯೋದು ಅಂತ ಹೇಳಿದೆಯಲ್ಲ, ಇದು ಭೂಮಿಕಾ ಅವ್ರ ಡೈರಿ. ಓದ್ಬಿಟ್ಟ? ಓದಬಾರ್ದು ಅಂತಿದ್ದೆ, ಮಕ್ಕಳು ಈ ಬ್ಯಾಗಲ್ಲಿ ಇಟ್ಬಿಟ್ಟಿದ್ರು. ಓಹೋ, ಬೇಡ ಅಂತ ಅನ್ನಿಸ್ತು.
ಆದರೂ ಯಾಕೋ ಮನಸ್ಸು ತಡಿಲಿಲ್ಲ ಕಣ, ಓದ್ಬಿಟ್ಟೆ. ಏನಿದೆ ಅಂಥದ್ದು ಅಲ್ಲ, ಕೇಳ್ಬೋದಾ? ಅದು ಪರ್ಸನಲ್ ಇದ್ರೆ ಬೇಡ. ಭೂಮಿಕಾ ಅವ್ರ ಮನಸ್ಸೇ ಇದೆ ಕಣ ಇದರಲ್ಲೇ. ಭೂಮಿಕಾ ಅವರು ನನ್ನಿಂದ ದೂರ ಆದಾಗ ನಾನೊಬ್ಬನೇ ತುಂಬ ಕಷ್ಟಪಟ್ಟಿದ್ದೆ, ನರಳಾಡ್ತಾ ಇದ್ದೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಕಣ, ಅವರು ನನಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ, ನೋವು ಅನುಭವಿಸಿದ್ದಾರೆ. ಆ ನೋವಿನ ಜೊತೆಗೆ ಮಗುನ ಜೋಪಾನ ಮಾಡೋ ಜವಾಬ್ದಾರಿ ಬೇರೆ. ಅದನ್ನೆಲ್ಲ ಅದು ಹೇಗೆ ನಿಭಾಯಿಸಿದ್ರು ಭಗವಂತನ ಗೊತ್ತು. ಅವರು ನನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ, ನನ್ನ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದಾರೆ, ನನಗೋಸ್ಕರ ಕಾದಿದ್ದಾರೆ. ಅವ್ರ ಪ್ರತಿ ಹೆಜ್ಜೆಲೂ ನಾನಿದ್ದೆ, ನನ್ನ ನೆನಪಿತ್ತು. ಎಲ್ಲವೂ ಇದೆ ಇದರಲ್ಲಿ. ಏನ್ ಬಿಗ್ ಬ್ರೋ, ತುಂಬಾ ಪೊಯಿಟಿಕ್ ಆಗಿ ಮಾತಾಡ್ತಾ ಇದೆಯಾ? ಅದೇ ಪಾರ್ಥ, ನಿಮ್ಮ ಅತ್ತಿಗೆ ಡೈರಿ ಬರೆದಿದ್ರು, ಅದನ್ನ ಗೆಳೆಯ ಓದಿದ್ದಾನೆ, ಅದನ್ನ ಹೇಳ್ತಾ ಇದ್ದಾನೆ. ಸೀರಿಯಸ್ಲಿ? ಒಂಥರ ಸೀರಿಯಸ್ಸೇ. ಜೀವನದಲ್ಲಿ ಇದರಿಂದ ಕಲ್ತ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು ತುಂಬಾ ಇದೆ ಪಾರ್ಥ. ನನ್ನ ಪಾಲಿಗೆ ಇದು ಭಗವದ್ಗೀತೆ ತಪ್ಪಿಲ್ಲ. ನನ್ನ ಮನಸ್ಸಿಗೆ ಇದು ಅಷ್ಟು ಹತ್ತಿರ, ಅಷ್ಟು ಎತ್ತರದ ಮೇಲಿದೆ. ಭೂಮಿಕಾ ಅವ್ರು ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ.